ಮೊದಲಿಗೆ ಅಜಿತ್ ಆಮೇಲೆ ನೋಡಬಹುದು. ಈಗ ಸ್ವಲ್ಪ ಸುಧಾರಿಸ್ಕೊ. ಇದು ಬರೀ ಹ್ಯುಮ್ಯಾನಿಟಿ ಅಷ್ಟೇ, ಬೇರೆ ಏನೇನೋ ಥಿಂಕ್ ಮಾಡಬೇಡ. ಇಂಗ್ಲಿಷ್ ಬರಲ್ಲ ಅಲ್ವಾ? ಮನುಷ್ಯತ್ವ ಅಂತಾರೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡ್ತಾ ಕೂತ್ಕೋತಾರೆ. ಆಗ್ಲೇ ಹೇಳಿದೆ ತಾನೇ ನೋಡೋದನ್ನ ಆಮೇಲೂ ಮಾಡಬಹುದು ಅಂತ. ಮತ್ತ್ಯಾಕೆ ನೋಡ್ತಾ ಇದ್ದೀಯಾ? ಆಗ ಭೂಮಿ, ನೀವ್ಯಾಕೆ ನನ್ನ ನೋಡ್ತಾ ಇದ್ರಿ? ನಾನು ಆ್ಯಕ್ಚುಲಿ ನಿನ್ನ ನೋಡ್ತಾ ಇದ್ದಿದ್ದು ಅಲ್ಲ, ಏನೋ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ನಾನು ಅಷ್ಟೇ, ಆ್ಯಕ್ಚುಲಿ ನಿಮ್ಮನ್ನು ನೋಡ್ತಾ ಇದ್ದಿದ್ದು ಅಲ್ಲ, ನಾನು ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೆ. ತಲೆ ಇದ್ದವರು ಅಷ್ಟೇ ಯೋಚನೆ ಮಾಡೋದಕ್ಕೆ ಆಗೋದು. ನನಗೆ ತಲೆ ಇರೋದಕ್ಕೆ ದಿನ ತಲೆನೋವು ಬರೋದು. ನೋಡು, ನನಗೆ ಹುಚ್ಚರ ಥರ ವಾದ ಮಾಡಿಕೊಂಡು ಇರೋದಕ್ಕೆ ಆಗೋದಿಲ್ಲ. ಅಲ್ಲ, ನಿನಗೆ ಉಸಿರಾಟದ ಪ್ರಾಬ್ಲಮ್ ಇದೆ ಅಂತ ನನಗೆ ಮುಂಚೆನೇ ಹೇಳಬೇಕಾಗಿತ್ತು ಅಲ್ವಾ? ಆಗ ಈ ಡ್ರಾಮಾ ಗಿಮ್ಮ ಎಲ್ಲ ಬೇಕಾಗಿರಲಿಲ್ಲ ತಾನೇ. ನೀವು ಯಾವಾಗಲೂ ಹೀಗೇನಾ? ಐಡಿಯಾನೂ ನೀವೇ ಕೊಡ್ತೀರಾ? ಮುಸುಕು ಹಾಕೋ ಭೂಮಿ ಅಂತ ಹೇಳ್ತೀರಾ. ಮುಸುಕು ಹಾಕೊಂಡು ಬಂದರೆ ಇದೆಲ್ಲ ಬೇಕಿತ್ತಾ ಅಂತೀರಾ? ಅಲ್ಲ, ನಿಮಗೇನು ತಲೆಗೆಲೆ ಕೆಟ್ಟಿದೆಯಾ ಏನು? ಒಟ್ಟಿನಲ್ಲಿ ಏನೋ ಒಂದು ಮಾಡಿ ನನ್ನ ಬೈಬೇಕು ಅಷ್ಟೇ ತಾನೇ. ನೋಡಿ, ನನಗೆ ಇಷ್ಟಪಟ್ಟು ನಾನೇನು ಇದನ್ನು ಮುಸುಕು ಹಾಕ್ಕೊಂಡು ಬರಲಿ ಅಥವಾ ಕಂಕಣ ಕಟ್ಕೊಂಡು ನಾನೇನು ಕುಣಿತಾ ಇರಲಿಲ್ಲ. ನೀವು ಹೇಳಿದ್ದಕ್ಕೆ ನಾನು ಮುಸುಕು ಹಾಕೊಂಡಿದ್ದು, ಅರ್ಥ ಆಯ್ತಾ? ಆಗ ಶ್ರವಣ್, ಭೂಮಿ, ಅವನ ಮಾತಿನ ಉದ್ದೇಶ ಅದು ಅಲ್ಲ. ಈಗ ನಿನಗೆ ಉಸಿರಾಟದ ತೊಂದರೆ ಇದೆ ಅಲ್ವಾ? ಅದರಿಂದ ನಿನಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದೇ ಅವನ ಉದ್ದೇಶ ಅಷ್ಟೇ. ಆಗ ಅಜಿತ್, ಸದ್ಯ ನಿಮಗಾದರೂ ಅರ್ಥ ಆಯಿತು ಅಲ್ವಾ ಮಾವ? ಯಾವಾಗಲೂ ಇದೆ, ನನ್ನನ್ನು ಅಪಾರ್ಥ ಮಾಡ್ಕೊಳ್ಳೋದೇ ಆಯಿತು. ಆಗ ಭೂಮಿ, ಹೌದು ಹೌದು, ನನಗೆ ಬೇರೆ ಏನೂ ಕೆಲಸ ಇಲ್ವಲ್ಲ, ಅವಾಗವಾಗ ಇವರನ್ನು ಅಪಾರ್ಥ ಮಾಡ್ಕೋತಾ ಇರ್ತೀನಿ. ಆಗ ನಚ್ಚಿ, ಅತ್ತಿಗೆ ಹೋಗಲಿ ಬಿಡಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಂಗವ್ವಜ್ಜಿ ಮುಂದೆ ಸಿಚುವೇಶನ್ ಕಂಟ್ರೋಲ್ ಆಯ್ತಲ್ಲ, ಅಷ್ಟು ಸಾಕು. ನಮ್ಗೆ ಅತ್ತಿಗೆ ನಾನು ಕೇಳಿಸ್ಕೊಂಡೆ. ನಿಮಗೆ ಯಾವಾಗ್ಲಿಂದ ಬ್ರೀತಿಂಗ್ ಇಶ್ಯೂಸ್? ಇದು ನೀನು ಹೇಳ್ತಿರೋ ಥರ ಯಾವ ಸಮಸ್ಯೆನೂ ನನಗೆ ಇಲ್ಲ. ಏನಾದರೂ ಜಾಸ್ತಿ ಟೆನ್ಷನ್ ಆಗಿ ಹೋದರೆ ಈ ರೀತಿ ಎಲ್ಲ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಯಾವ ಸಮಸ್ಯೆನೂ ಇಲ್ಲ. ಆಗ ಸತ್ಯನ, ಇದಕ್ಕೇನಾದರೂ ಒಂದು ಪರಿಹಾರ? ಆಗ ನಚ್ಚಿ, ಈ ಥರ ಸ್ಟ್ರೆಸ್ಫುಲ್ ಸಿಚುವೇಶನ್ನಲ್ಲಿ ಕಾಮ್ ಆ್ಯಂಡ್ ಕೂಲ್ ಆಗಿ ಇರೋದೇ ಸೊಲ್ಯೂಷನ್. ಆಗ ಶ್ರವಣ್, ಹೇಗೋ ನಿಂಗವ್ವಜ್ಜಿ ನಂಬಿಬಿಟ್ರಲ್ಲ, ಅಲ್ಲಿಗೆ ಇರೋ ಟೆನ್ಷನ್ ಎಲ್ಲ ಮುಗೀತು. ಇನ್ನು ಇವಳು ಕಾಮ್ ಆ್ಯಂಡ್ ಕೂಲ್ ಆಗಿ ಇರಬಹುದು. ಏನು ಮಾತಾಡ್ತಾ ಇದ್ದೀರಾ ನೀವು ದೊಡ್ಡ ಸಾಹೇಬ್ರೆ? ಮತ್ತೆ ಏನಾದರೂ ನಿಂಗವ್ವಜ್ಜಿ ಕರೆದುಬಿಟ್ರೆ? ಆಗ ಅಜಿತ್, ದೇವರ ಪೂಜೆ ಜ್ಞಾನ ಏನೋ ಒಂದು ಕತೆ ಹೊಡೆದರೆ ಆಯಿತು. ಆಗ ಸತ್ಯನ, ಇದು ಒಂಥರ ಚೆನ್ನಾಗಿದೆ. ಹಾಗಿದ್ದಾಗ ಭೂಮಿ, ನೀನು ಒಂದು ಕೆಲಸ ಮಾಡು, ಈ ವೇಷ ಮುಸುಕು ಎಲ್ಲ ಕಿತ್ತು ಬಿಸಾಕಿ ನಿಜವಾದ ಮನಸ್ವಿನಿಯಾಗಿ ಬದಲಾಗ್ಬಿಡು. ಆಗ ಶ್ರವಣ್, ಹೌದು, ಹೇಗೂ ನಿಂಗವ್ವತ್ತೆಗೆ ಮನಸ್ವಿನಿ ಅಂದರೆ ತುಂಬ ಇಷ್ಟ. ಸೊ ನೀನು ಅವರ ಸುತ್ತಮುತ್ತ ಮನಸ್ವಿನಿಯಾಗಿ ಓಡಾಡ್ಕೊಂಡಿದ್ರೆ ಅವರು ಭೂಮಿನ ಆಟೋಮೆಟಿಕ್ ಆಗಿ ಮರ್ತು ಬಿಡ್ತಾರೆ. ಆ್ಯಂಡ್ ನಿನಗೆ ಇನ್ನೊಂದು ವಿಷಯ ಗೊತ್ತಾ? ನಿಂಗವ್ವತ್ತೆ ನಮ್ಮನೆಗೆ ಯಾವಾಗ ಬಂದರೂ ಒಂದಿನದ ಮಟ್ಟಿಗೆ ಮಾತ್ರ ಬರ್ತಾರೆ. ಮಾರನೇ ದಿನ ಜೈ ಅಂತ ಊರಿಗೆ ಹೊರಟು ಬಿಡ್ತಾರೆ. ಸೊ ನೀನು ಮ್ಯಾನೇಜ್ ಮಾಡಬೇಕಾಗಿರೋದು ಜಸ್ಟ್ ಫಾರ್ ಅ ಡೇ. ಅರ್ಥ ಆಯ್ತಾ ಮನಸ್ವಿನಿ? ಗುಡ್ ಗರ್ಲ್. ಆಗ ನಚ್ಚಿ, ಹೋಯ್, ಹೆದರಿಕೆ ಆಗ್ಲಿಲ್ವೇನೆ ನಿನಗೆ? ಆಗ ಅಂಜು, ಹೆದರಿಕೆನಾ? ಯಾಕೆ? ಅಲ್ವೇ, ಒಂದು ಸಣ್ಣ ಜಿರಳೆ ನೋಡಿದ್ರೇನೆ ಹುಡುಗಿರು ಅಂತ ಕಿರ್ಚ್ಕೊಂಡು ಓಡಿ ಹೋಗ್ತಾರೆ. ಅಂಥದ್ರಲ್ಲಿ ನೀನು ಈ ಕರಿ ಬಟ್ಟೆ ಹಾಕೊಂಡು ಇಷ್ಟು ದೊಡ್ಡ ಕಟ್ಔಟ್ನ ನೋಡಿನೂ ಹೆದರ್ಕೊಳ್ಳಿಲ್ವಾ? ನಿನ್ನ ನೋಡಿ ಯಾವಳೋ ಹೆದರ್ಕೋತಾಳೆ. ನಚ್ಚಿ, ನೋಡೋ ಇಲ್ಲಿ, ನೀನು ಯಾರು? ನೀನು ನನ್ನ ಹುಡುಗ, ನನ್ನ ಫಿಯಾನ್ಸೆ. ಆ್ಯಂಡ್ ಇಷ್ಟರಲ್ಲೇ ನೀನು ನನ್ನ ಕತ್ತಿಗೆ ತಾಳಿ ಕಟ್ಟೋನು. ನಿನ್ನ ನೋಡಿ ಧೈರ್ಯ ಬರುತ್ತೆ ಹೊರತು ಹೆದರ್ಕೊಳ್ಳೋಕ್ಕೆ ಆಗುತ್ತಾ? ಆಮೇಲೆ ಏನು ಅಂದರೆ, ನನ್ನ ನೋಡಿದರೆ ನಿನಗೆ ಏನು ಅನಿಸುತ್ತೆ? ಇಬ್ಬರು ಒಬ್ಬರನ್ನೊಬ್ಬರು ನೋಡ್ತಾ ನಿಂತ್ಕೋತಾರೆ. ಆಗ ಅಂಜು ನಚ್ಚಿಗೆ ಕಿಸ್ ಕೊಟ್ಟು ಅಲ್ಲಿಂದ ಓಡಿ ಹೋಗ್ತಾಳೆ. ಆಗ ಸಂಗೀತ, ಅತ್ತೆ, ನೀವು ಮಧ್ಯಾಹ್ನ ಸರಿಯಾಗಿ ಊಟನೂ ಮಾಡಲಿಲ್ಲ, ಅಟ್ಲೀಸ್ಟ್ ಹಣ್ಣಾದರೂ ತಿನ್ನಿ. ಬೇಡ ಸಂಗೀತ, ನಿನ್ನನ್ನು ನೋಡಿದ್ನಲ್ಲ, ಹೊಟ್ಟೆ ತುಂಬಿ ಹೋಯಿತು ಕಣೆ, ಮನಸ್ಸು ನಿರಾಳ ಆಯಿತು. ಹೊಟ್ಟೆ ಹಸಿವೇ ಗೊತ್ತಾಗ್ತಿಲ್ಲ ನನಗೆ. ಇದರ ಅವಶ್ಯಕತೆ ನನಗೆ ಇಲ್ಲ, ನಿನಗೆ ಇರೋದು. ತಿನ್ನು. ಅಯ್ಯೋ ಅತ್ತೆ, ನಾನು ಹುಷಾರಾಗಿದ್ದೀನಿ, ನೀವು ತಿನ್ನಿ. ನೀನು ತಿನ್ನು, ನಾನು ತಿನ್ನಿಸ್ತೀನಿ, ತಿನ್ನು. ಆಗ ಅಜಿತ್, ನಮ್ಮ ಮಾವನ ಮಗಳು ಮನಸ್ವಿನಿ ಬಂದ್ಲು. ಆಗ ನಿಂಗವ್ವಜ್ಜಿ, ಅಯ್ಯಯ್ಯ, ಎಲ್ಲ ಯಾಕೆ ಹಾಗೆ ಹೊಡ್ಕೊತೀರಾ? ಅವಳು ಮನಸ್ವಿನಿ ಅಂತ ನನಗೂ ಗೊತ್ತು. ಆಗ ಭೂಮಿ, ಅಜ್ಜಿ ಅಲ್ಲೇ ನಿಂತ್ಕೋ, ಬೆಳಗ್ಗೆ ಮುಖ ತೋರಿಸಿದ್ದು, ಈಗ ಬಂದು ಅಜ್ಜಿ ಅಂತ ಕರಿತೀಯಾ? ಊರಿಂದ ಬಂದಿದ್ದಾರೆ, ಹತ್ರ ಇದ್ದು ಅಜ್ಜಿನ ನೋಡ್ಕೊಳ್ಳೋಣ ಅನ್ನೋ ಕಾಳಜಿ ಒಂಚೂರು ಇಲ್ವಲ್ಲೇ ನಿನಗೆ? ಬರೀ ಪೂಟಾಟಿಕೆ ಪ್ರೀತಿ ನಿಂದು. ಎದುರಿಗೆ ಇದ್ದರೆ ಒಂಥರ, ಇಲ್ಲದೆ ಇದ್ದರೆ ಒಂಥರ. ಯಾಕಜ್ಜಿ ಕೋಪ ಮಾಡ್ಕೊತಾ ಇದ್ದೀರಾ? ನನ್ನ ಅಪ್ಪನ ಆಸೆ ನೆರವೇರಿಸಬೇಕು ಅಂತ ನಾನು ಪೊಲೀಸ್ ಟ್ರೈನಿಂಗ್ ತಗೋತಾ ಇದ್ದೀನಿ. ಅದನ್ನು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು ನೋಡಿ. ಸರಿ ಅಜ್ಜಿ, ನೀವು ಈ ರೀತಿ ಬೇಜಾರು ಮಾಡ್ಕೊತೀರಾ ಅಂದರೆ ನೀವು ಮನೆಯಲ್ಲಿ ಇರೋವರೆಗೂ ನಾನು ಎಲ್ಲೂ ಹೋಗಲ್ಲ. ನಿಮ್ಮ ಸೇವೆ ಮಾಡಿಕೊಂಡು ಮನೆಯಲ್ಲೇ ಇದ್ಬಿಡ್ತೀನಿ, ಸರಿನಾ? ಅದಕ್ಕೆ ಅಂತ ಭೂಮಿ ಇದ್ದಾಳೆ, ಅವಳು ನನ್ನ ಚೆನ್ನಾಗಿ ನೋಡ್ಕೊತಾಳೆ. ಆಗ ಅಜಿತ್, ಹಾಂ, ಭೂಮಿ ಇದ್ದಾಳೆ, ನನ್ನ ಹೆಂಡತಿ ಭೂಮಿ ಇದ್ದಾಳೆ. ಆಗ ನಿಂಗವ್ವಜ್ಜಿ, ಮಧ್ಯ ನೀನು ಯಾಕೆ ಮೊಸರಲ್ಲಿ ಕಲ್ಲಿನ ಥರ? ಮೊದಲು ನೀನು ಪೊಲೀಸ್ ಆಗು, ಆ ಯೂನಿಫಾರ್ಮಲ್ಲಿ ನಿನ್ನನ್ನು ನೋಡಬೇಕು ಅಂತ ನನಗೂ ಆಸೆ. ಆಗ ಸಂಗೀತ, ಈಗ ನಿನಗೆ ಖುಷಿ ಆಯ್ತಾ? ಅಲ್ಲೇ ಯಾಕೆ ನಿಂತಿದೀಯಾ? ಬಂದು ಅಜ್ಜಿ ಪಕ್ಕ ಕೂತ್ಕೋ. ಮನಸ್ವಿನಿ,
ನಿನಗೆ ಗೊತ್ತಾ, ಮೊದಲೆಲ್ಲ ನನಗೆ ಪೊಲೀಸ್ ಅಂದ್ರೇ ಒಂಥರ ಮುಜುಗರ ಆಗೋದು. ಯಾವಾಗ ನನ್ನ ಮೊಮ್ಮಗ ಆ ಕಳ್ಳ ರಾಜೇಂದ್ರನಿಂದ ನನ್ನನ್ನು ಕಾಪಾಡಿದ್ನೋ ಅವಾಗಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ನನಗೆ ಒಂಥರ ಅಭಿಮಾನ ಶುರುವಾಗಿ ಹೋಯಿತು. ನೀನು ನನ್ನ ಮೊಮ್ಮಗನ ಥರ ಖಡಕ್ ಪೊಲೀಸ್ ಆಗಬೇಕು. ಆಗಲೇ ತಾನೇ ಮುಂದಕ್ಕೆ ನಮ್ಮ ಪ್ರಸಾದಿಗೆ ಏನಾದರೂ ಪ್ರಾಬ್ಲಮ್ ಬಂದರೆ ನೀನು ಕಾಪಾಡಬಹುದು. ಆಗ ಶ್ರವಣ್, ಅತ್ತೆ ನನ್ನ ಮಗಳು ಪ್ರಸಾದಿನ ಯಾಕೆ ಕಾಪಾಡಬೇಕು? ಆಗ ಕೇಶವ, ಮುಂದಕ್ಕೆ ನಿನ್ನ ಅಳಿಯ ಆಗೋದಿಲ್ವೇನಪ್ಪ ಅವನು, ಮರ್ತ್ಬಿಟ್ಟಿದೆಯಾ ಹೇಗೆ? ಆಗ ನಿಂಗವಜ್ಜಿ, ಕೇಶವ ಬಂದ್ ಕೆಲಸ ಆಯಿತು. ಸಂಗೀತ ಆರೋಗ್ಯವಾಗಿ ಇರೋದನ್ನ ನೋಡಿ ಮನಸ್ಸಿಗೆ ತುಂಬ ಖುಷಿ ಆಯಿತು. ನಾಳೆ ಬೆಳಗ್ಗೆ ಹೊರಟ್ಬಿಡೋಣ ಕಣೋ. ಸರಿ ಅಮ್ಮ. ಆಗ ರಾಮ್, ಏನು ಸರಿ ಅಮ್ಮ, ಮುಂದಿನ ವಾರ ನಿನ್ನ 2ನೇ ಮೊಮ್ಮಗಂದು ಮದುವೆ ಇದೆ. ಹಿರಿಯಳಾಗಿ ನೀನೇ ಮುಂದೆ ನಿಂತು ಮದುವೆ ನಡೆಸಿಕೊಟ್ಟು ಹೋಗಬೇಕು. ಆಗ ಬ್ರಹ್ಮರಾಮ ಅಜ್ಜಿ, ಹಾಗೆ ಹೇಳಿ ಅಳಿಯಂದ್ರೆ, ಮೊಮ್ಮಗನ ಮೇಲೆ ಪ್ರೀತಿ ಇದ್ರೆ ಇವಳು ಹೀಗೆಲ್ಲ ಮಾತಾಡ್ತಾಳ? ಬ್ರಹ್ಮರಾಂಬ, ನೀನು ಹೇಳಿ ನನ್ನ ಮೊಮ್ಮಕ್ಕಳನ್ನು ಪ್ರೀತಿಸೋದನ್ನು ನಾನು ಕಲಿಬೇಕಾ? ಸೊಸೆಗೆ ಹುಷಾರಿಲ್ಲ ಅಂತ ಎಲ್ಲನೂ ಬಿಟ್ಟು ಓಡಿ ಬಂದಿದ್ದೀನಿ ಗೊತ್ತಾ? ಗದ್ದೆ, ತೋಟ, ದನ, ಕರ, ವ್ಯಾಪಾರ ಎಲ್ಲನೂ ನೋಡ್ಕೋಬೇಕು ಅಲ್ವಾ? ಆಗ ಕೇಶವ, ಅತ್ತೆ ಹೇಗೂ ಮದುವೆಗೆ ಇನ್ನೂ ತುಂಬ ಟೈಮ್ ಇದೆ ಅಲ್ವಾ, ಅಷ್ಟರಲ್ಲಿ ಕುಟುಂಬ ಸಮೇತ ಎಲ್ಲರೂ ಬಂದ್ಬಿಡ್ತೀವಿ. ಆಗ ಸಂಗೀತ, ಅತ್ತೆ ನೀವು ಹೇಳೋದೆಲ್ಲ ಸರಿ, ನಿಮ್ಮ ಕಷ್ಟ ನನಗೂ ಅರ್ಥ ಆಗುತ್ತೆ ಅತ್ತೆ. ಪ್ಲೀಸ್ ಅತ್ತೆ, ಕೊನೆ ಪಕ್ಷ ಲಗ್ನ ಪತ್ರಿಕೆ ಪೂಜೆ ಮುಗಿಸ್ಕೊಂಡಾದರೂ ಹೋಗಿ ಪ್ಲೀಸ್ ಅತ್ತೆ. ಆಯಿತು ಕಣೆ, ಇಷ್ಟೆಲ್ಲ ಬಲವಂತ ಮಾಡ್ತೀಯಾ ಅಂದರೆ ನಾನು ಪೂಜೆ ಮುಗಿಸ್ಕೊಂಡು ಹೋಗ್ತೀನಿ, ಸಂತೋಷನಾ? ಹ್ಞೂ, ಆದರೆ ನನ್ನೊಂದು ಕಂಡೀಷನ್ ಇದೆ. ಆಗ ಅಜಿತ್, ಏನಜ್ಜಿ ಅದು? ನಾನು ಇಲ್ಲಿ ಇರೋ ತನಕ ನನಗೆ ಒಂದು PA ಬೇಕು. ಆಗ ನಚ್ಚಿ, PAನಾ? ಹ್ಞೂ, ಪರ್ಸ್ನಲ್ ಅಸಿಸ್ಟೆಂಟ್, ನಾನು ಹೇಳೋ ಕೆಲಸ ಮಾಡೋಕೆ. ಆಗ ಅಜಿತ್, ಅಜ್ಜಿ ನಿಮ್ಮ ಸೇವೆ ಮಾಡೋದಕ್ಕೆ ಇಡೀ ಮನೆಯವರೆಲ್ಲ ಕಾಯ್ಕೊಂಡು ಕೂತಿದ್ದೀವಿ, ಅದೇನು ಬೇಕು ಅಂತ ಹೇಳಿ ಎಲ್ಲರೂ ಕೈ ಮುಕ್ಕೊಂಡು ಮಾಡಿಬಿಡ್ತೀವಿ. ಅಯ್ಯಯ್ಯಯ್ಯ, ನೀವೆಲ್ಲ ಯಾಕಪ್ಪ ನಿಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ನನ್ನ ಹಿಂದೆ ಅಲಿಬೇಕು? ನೋಡು, ನಾವೆಲ್ಲ ಮಾತಾಡ್ತಾ ಇದ್ದೀವಿ, ಅವಳಿಗೇನು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಮೊಬೈಲ್ ನೋಡ್ತಾ ಕೂತಿದ್ದಾಳಲ್ಲ, ಅವಳು ಮಾಡಲಿ. ಆಗ ದೇವಯಾನಿ, ಅಮ್ಮ ನೀವು ನನಗೆ ಏನಾದರೂ ಹೇಳಿದ್ರಾ? ಹ್ಞೂ ಕಣೆ, ನಿನಗೆ ಹೇಳಿದ್ದ, ಇವಳನ್ನು ಅಪಾಯಿಂಟ್ ಮಾಡ್ತಾ ಇದ್ದೀನಿ ನನ್ನ ಅಸಿಸ್ಟೆಂಟ್ ಆಗಿ. ಏನು, ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನಿದೆ ಅಮ್ಮ ನನಗೆ? ನಿಮ್ಮಂಥ ಹಿರಿಯರ ಸೇವೆ ಮಾಡೋದಕ್ಕೆ ಪಡ್ಕೊಂಡು ಬಂದಿರಬೇಕು. ಹೌದು, ನಿನ್ನನ್ನು ಹೇಗೆ ಕರೆಯೋದು? ಆಗ ಶ್ರವಣ್, ಅಯ್ಯ ಈಸಿ, ದೇವಯಾನಿ ಅಂತ ಒಂದು ಕೂಗು ಹಾಕಿ ಎಲ್ಲಿದ್ದರೂ ಬಂದ್ಬಿಡ್ತಾಳೆ. ನಾನು ಯಾಕಪ್ಪ ಪದೇ ಪದೇ ಕೂಗಿ ಗಂಟಲನ್ನು ನೋಯಿಸ್ಕೋಬೇಕು? ಮನಸ್ವಿನಿ, ಆ ಗಂಟೆ ಕೊಡು. ಈ ಗಂಟೆ ಬಾರಿಸಿದ ಕೂಡಲೇ ನೀನು ನನ್ನ ಹತ್ರ ಬರಬೇಕು. ಏನು, ಬರ್ತೀಯಾ ತಾನೇ? ಹಾಂ ಬರ್ತೀನಿ ಅಮ್ಮ, ಬರ್ತೀನಿ. ಆಗ ಅಜಿತ್, ನಾನು ಆಗ್ಲಿಂದ ಆ ಗಂಟೆ ಏನಕ್ಕೆ ಅಲ್ಲಿದೆ ಅಂತ ಯೋಚನೆ ಮಾಡ್ತಾನೇ ಇದ್ದೀನಿ. ಪರವಾಗಿಲ್ವೇ, ಬರ್ತಾನೆ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀರಾ? ಆಯ್ತಾಯ್ತು, ಎಲ್ಲರೂ ಹೋಗಿ ವಿಶ್ರಾಂತಿ ತಗೊಳ್ಳಿ, ನಾನು ಹೋಗಿ ಮಲ್ಕೋತೀನಿ. ಆಗ ನಿಂಗವಜ್ಜಿ, ಗಂಟೆ ಬಾರಿಸಿ ಅಲರ್ಟ್ ಆಗಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಿದೆ. ಅಲರ್ಟ್ ಆಗಿಯೇ ಇದ್ದೀನಿ ಅಮ್ಮ, ಗುಡ್ ನೈಟ್, ಇದು ತಗೊಂಡು ಹೋಗು. ಆಗ ನಚ್ಚಿ, ಅತ್ತಿಗೆ ಮೈದು ಏನು ಸಖತ್ತಾಗಿ ಆ್ಯಕ್ಟ್ ಮಾಡ್ತೀರಾ ಅದಕ್ಕೆ ನೀವು? ನಿಂಗವಜ್ಜಿ ಮುಂದೆ ಮನಸ್ವಿನಿಯಾಗಿ, ಅದು ಏನು ಸಖತ್ತಾಗಿ ಆ್ಯಕ್ಟ್ ಮಾಡ್ತೀರಾ, ನಿಮಗೆ ಒಂದು ಬೆಸ್ಟ್ ಆ್ಯಕ್ಟರ್ಸ್ ಅವಾರ್ಡ್ ಕೊಡಬಹುದು. ಅದು ಸರಿ, ಒಬ್ಬರೇ ಯಾಕೆ ಇಲ್ಲಿ ಕೂತಿದ್ದೀರಾ? ಅದು ರೂಮಲ್ಲಿ ಯಾಕೋ ತುಂಬ ಶೆಕೆ ಆಗ್ತಾ ಇದೆ ಅನ್ನಿಸ್ತು, ಅದಕ್ಕೆ ಇಲ್ಲಿ ಸ್ವಲ್ಪ ವಿಶಾಲವಾಗಿ ಇದೆಯಲ್ಲ, ಕೂರೋಣ ಅಂತ ಬಂದು ಕೂತೆ. ಶೆಕೆ ಆಗ್ತಿದ್ದು ರೂಮ್ ಒಳಗ ಅಥವಾ ಮನ್ಸೊಳಗ ಅತ್ತಿಗೆ? ನಾನು ನಿಮ್ಮನ್ನ ತುಂಬಾ ದಿವಸದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಮೊದಲನೇ ಹಾಗೆ ಇಲ್ಲ ನೀವು. ಮುಂಚೆ ಎಲ್ಲ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಇತ್ತು, ಒಂದು ಇನ್ನೋಸೆಂಟ್ ಸಣ್ಣ ಮಗುವಿನ ಸ್ಮೈಲ್. ಅದು ಈಗ ಇಲ್ಲ. ಏನಾಯ್ತು ಅತ್ತಿಗೆ? ನೀವು ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿರೋ ತರ ಕಾಣಿಸ್ತಾ ಇದ್ದೀರಾ. ಏನಾಯ್ತು ಅತ್ತಿಗೆ? ಏನು ವಿಷಯ ಕಾಡ್ತಾ ಇದೆ ನಿಮ್ಮನ್ನ? ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಆಗದೆ ಇರುವಷ್ಟು ದೂರ ಆಗಿ ಹೋದ್ನಾ ನಾನು? ಮೈದು, ಏನಂತ ಮಾತಾಡ್ತಾ ಇದ್ದೀಯಾ ನೀನಂದ್ರೆ? ನನಗೆ ಎಷ್ಟು ಇಷ್ಟ ಅಂತ ನಿನಗೆ ಗೊತ್ತಿಲ್ವಾ? ನೋಡು, ಇನ್ನೊಂದ್ಸರಿ ಅತ್ತಿಗೆ ಹತ್ರ ಈ ರೀತಿ ಮಾತಾಡೋ ಹಾಗೆ ಇಲ್ಲ. ಮತ್ತೆ ಶೇರ್ ಮಾಡಿ ಅತ್ತಿಗೆ, ನಿಮ್ಮದು ಅಣ್ಣನ ಮಧ್ಯೆ ಅದು ಏನ್ ಇಶ್ಯೂಸ್ ಆಗಿದೆ ನನ್ನ ಜೊತೆ ಶೇರ್ ಮಾಡಿ. ನನ್ನ ಕೈಯಲ್ಲಿ ಆಗೋಕ್ಕಿಂತ ಹೆಚ್ಚಾಗಿ ನಾನು ನಿಮಗೆ ಸಹಾಯ ಮಾಡ್ತೀನಿ. ಬಟ್ ಏನಾಯ್ತು ಅಂತ ಹೇಳಿ. ಮೈದು, ನನ್ನನ್ನ ಮತ್ತೆ ನಿಮ್ಮ ಅಣ್ಣನ ದೂರ ಮಾಡಬೇಕು ಅಂತ ಈ ಮನೆಯಲ್ಲಿ ಯಾರೋ ಸಂಚು ಮಾಡ್ತಾ ಇದ್ದಾರೆ. ನಿಮ್ಮನ್ನ ಅಣ್ಣನ ದೂರ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರಾ? ಅದು ನಮ್ಮ ಮನೆಯಲ್ಲಿ. ಹೌದು ಮೈದು. ಆಗ ದೇವಯಾನಿ, ಏನು ಹೇಳ್ತಾ ಇದ್ದೀಯಾ ಪುಟ್ಟಿ? ಹೌದು ದೇವಯಾನಿ ಅಮ್ಮ, ನಾನು ಹೇಳ್ತಾ ಇರೋದು ನಿಜಾನೇ. ದೇವಯಾನಿ ಅಮ್ಮ, ಅವತ್ತು ನಾವಿಬ್ರು ದೇವಸ್ಥಾನಕ್ಕೆ ಹೋಗಿದ್ವಿ, ನೆನಪು ಇದೆಯಾ ನಿಮಗೆ? ಅಲ್ಲಿ ನಮಗೆ ಒಬ್ಬಳು ಜೋಗ್ತಿ ಸಿಕ್ಕಿದ್ಲು. ಅವಳು ನಮ್ಮ ಹತ್ರ ಏನು ಹೇಳಿದ್ಲು ಹೇಳಿ? ಏನು ಹೇಳಿದ್ಲು? ಅಜಿತ್ ಜೊತೆ ನೀನು ಇದ್ರೆ ಅಜಿತ್ ಪ್ರಾಣಕ್ಕೆ ಗಂಡಾಂತರ ಅಂತ ಏನೋ ಹೇಳಿದ್ಲು ಅಲ್ಲ? ಅದು ಎಲ್ಲ ಸುಳ್ಳು ದೇವಯಾನಿ ಅಮ್ಮ. ಯಾರು ಕಾಸು ಕೊಟ್ಟರು ಅವ್ರ ತಕ್ಕನಂತೆ ಸುಳ್ಳು ಜ್ಯೋತಿಷ್ಯ ನುಡಿಯೋ ಫ್ರಾಡ್ ಅವಳು. ಫ್ರಾಡಾ? ಹೌದು.
ಅಯ್ಯೋ ದೇವರೇ, ಏನಿದು? ಅದು ಸರಿ, ಅವಳು ಫ್ರಾಡ್ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ದೇವಯಾನಿ ಅಮ್ಮ, ಅವತ್ತು ಸಾಹೇಬ್ರು ಭಿಕ್ಷೆ ಬೇಡಿ ದೇವಸ್ಥಾನದಲ್ಲಿ ಅಡುಗೆ ಮಾಡ್ತಾ ಇದ್ರು ಗೊತ್ತಾ? ಅವತ್ತು ನಾನು ದೇವಸ್ಥಾನದಲ್ಲೇ ಇದ್ದೆ. ಅವಳು ದೇವಸ್ಥಾನಕ್ಕೆ ಬಂದ್ಲು, ನನಗೆ ಹೇಳಿದ್ಲಲ್ಲ ಜಾತಕ, ಅದೇ ರೀತಿ ಇನ್ನೊಂದು ಹೆಣ್ಣು ಹುಡುಗಿಗೂ ಕೂಡ ಹೇಳ್ತಾ ಇದ್ಲು. ಆಗ ನಮ್ಮ ಸಾಹೇಬ್ರು ಹೇಗೋ ಕಂಡು ಹಿಡಿದು ಅವಳಿಗೆ ಸರಿಯಾಗಿ ಕ್ಲಾಸ್ ತಗೊಂಡ್ರು. ಸ್ಟೇಷನ್ಗೆ ಕರ್ಕೊಂಡು ಹೋದ್ರೆ ಬುದ್ಧಿ ಬರುತ್ತೆ, ನಡಿ. ಅಯ್ಯೋ ಸಾಹೇಬ್ರೆ, ಬೇಡ, ಇಂಥ ಕೆಲಸ ಮಾಡಬೇಡಿ, ನಿಮಗೆ ಕೈ ಮುಗಿತೀನಿ. ಜನ ದುಡ್ಡು ಕೊಟ್ಟು ಇದನ್ನ ಹೇಳು ಅನ್ನೋದನ್ನ ಹೇಳಿ ನನ್ನ ಜೀವನ ನಡೆಸ್ಕೊಳ್ತಾ ಇದ್ದೆ. ಇನ್ನೊಂದು ಸರಿ ಈ ತಪ್ಪು ಮಾಡಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಆಗ ಸತ್ಯನ, ಏನು, ಯಾರೋ ಫ್ರಾಡ್ ಜೋಗ್ತಿಗೆ ದುಡ್ಡು ಕೊಟ್ಟು ನಿನ್ನ ಅಜಿತ್ನ ದೂರ ಮಾಡೋಕೆ ಟ್ರೈ ಮಾಡಿದ್ರಾ? ಆಗ ದೇವಯಾನಿ, ಹೌದಂತೆ ಕಣೋ, ನೋಡು ಭೂಮಿ, ಆ ಥರ ಮಾಡಿಸಿದ್ದು ಯಾರು ಅಂತ ಏನಾದರೂ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ ದೇವಯಾನಿಯಮ್ಮ. ಅವಳನ್ನು ಹಿಡಿದು ಕೇಳೋಣ ಅನ್ನೋಷ್ಟರಲ್ಲಿ ತಪ್ಪಿಸ್ಕೊಂಡು ಹೊರಟೋಗ್ಬಿಟ್ಲು. ಆ ಸಮಸ್ಯೆ ಏನೋ ಮುಗೀತು ಅನ್ಕೊಂಡ್ರೆ ಮನೆಯಲ್ಲಿ ಹೊಸ ಸಮಸ್ಯೆ ಉಂಟಾಗಿದೆ. ಸಾಹೇಬ್ರಿಗೆ ನನ್ನ ಮೇಲೆ ಕೋಪ ಬಂದಾಗ ಪಲ್ಲವಿ ಅಕ್ಕನ ಹತ್ರ ಇವಳ ಬಟ್ಟೆನೆಲ್ಲ ಪ್ಯಾಕ್ ಮಾಡಿ ಇಡಿ ಅಂತ ಅವರ ಹತ್ರ ಹೇಳಿದ್ದಾರೆ. ಆದರೆ ಪಲ್ಲವಿ ಅಕ್ಕ ನನ್ನ ಬಟ್ಟೆಗಳನ್ನೇ ಮುಟ್ಟಿಲ್ಲ. ಆದರೂ ಯಾರೋ ಮನೆ ಹಾಡ್ರು ನನ್ನ ಟ್ರಂಕಲ್ಲಿ ಬಟ್ಟೆಗಳನ್ನೆಲ್ಲ ತುಂಬಿ ಇಟ್ಟಿದ್ದಾರೆ. ಅವರ ಉದ್ದೇಶ ಏನಿರುತ್ತೆ ಹೇಳಿ? ಇದನ್ನೆಲ್ಲ ಸಾಹೇಬ್ರೇ ಮಾಡಿದ್ದಾರೆ ಅಂತ ನಾನು ಮತ್ತೆ ತಪ್ಪು ತಿಳ್ಕೊಂಡು ಅವರ ಮೇಲೆ ಜಗಳ ಆಡಿ ಈ ಮನೆ ಬಿಟ್ಟು ಹೋಗಬೇಕು ಅನ್ನೋದೇ ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ನಚ್ಚಿ ಇನ್ಯಾರಾಗಿರಬಹುದು? ಒಂದು ನಿಮಿಷ, ನಾನು ಬಂದೆ. ಅಂಜು, ಅಣ್ಣ ಅತ್ತಿಗೆ ನೋಡಿ, ಬರೀ ಅಶ್ವಿನಿ ಮಾತ್ರ ಹೊಟ್ಟೆ ಉರ್ಕೊಂತಾ ಇರಲಿಲ್ಲ, ನಿನಗೂ ಜಲಸಿ ಇತ್ತು. ಇದರಲ್ಲಿ ನಿನ್ನ ಕೈವಾಡ ಏನೂ ಇಲ್ಲ ತಾನೆ? ಥ್ಯಾಂಕ್ ಯು ಫಾರ್ ವಾಚಿಂಗ್.